श्रीराम समर्थ श्री सद्गुरु नित्यमहं नमामि। ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ. ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ. ವಿದೇಹನಂತೆ ನೀ ಮಾಡಿದಿ ಪ್ರಪಂಚ, ಮುಮುಕ್ಷು ಜನರಿಗಾಗಿ ಅಧ್ಯಾತ್ಮ ಚರ್ಚ. ಈ ರೀತಿ ಬಹುಜನರ ಕೂಡಿ ನೀ ಹಾಕಿರುವೆ. ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ. सद्गुरुनाथ महाराज की जय. जय जय रघुवीर समर्थ. सर्व ಸದ್ಭಕ್ತರಲ್ಲಿ ಸವಿನಯ ವಿನಂತಿ. ನಾವೆಲ್ಲರೂ ಈಗ ಕಳೆದ ಅನೇಕ ದಿನಗಳಿಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ವಿಚಾರಗಳನ್ನು ಕುರಿತು ಶ್ರವಣ ಮಾಡುತ್ತಿರುವೆವು. ನಾವು ಇಂದು 8ನೇ ದಿನ 8ನೇ ದಿವ್ಯ ವಿಚಾರ ಮಾಲಿಕೆಯನ್ನು ಶ್ರವಣ ಮಾಡಲು ನಾವೆಲ್ಲರೂ ಉಪಸ್ಥಿತರಿರುವೆವು. ಶ್ರೀ ಮಹಾರಾಜರು ಕೇವಲ ಭಗವಂತನ ನಾಮಸ್ಮರಣೆಗಾಗಿ ಅವತರಿಸಿ ತಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಭಗವಂತನ ನಾಮಸ್ಮರಣೆಯನ್ನೇ ಹೇಳಿ, ನಾಮಸ್ಮರಣೆಗಾಗಿಯೇ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು, ಅದಕ್ಕಾಗಿ ಅವರು ಅಹೋರಾತ್ರ ಕಷ್ಟಪಟ್ಟು ಪ್ರತಿಯೊಬ್ಬರನ್ನು ಅತ್ಯಂತ ಕಳಕಳಿಯಿಂದ ಹತ್ತಿರ ಕರೆದುಕೊಂಡು ಅವರಿಗೆ ಭಗವಂತನ ನಾಮದ ಮಹಾತ್ಮ್ಯವನ್ನು ಪುನಃ ಪುನಃ ಹೇಳುತ್ತಿದ್ದರಷ್ಟೇ ಅಲ್ಲದೆ, ಸಮಾಜದಿಂದ ಆಗುವಂಥ ಅನೇಕ ಪ್ರಕಾರವಾದ ಕಷ್ಟಗಳನ್ನು, ನಷ್ಟಗಳನ್ನು, ತೊಂದರೆಗಳನ್ನು ಶಾಂತವಾಗಿ ಸಹನೆ ಮಾಡಿಕೊಂಡು ಅವರು ಪುನಃ ಪುನಃ ಭಗವಂತನ ನಾಮಸ್ಮರಣೆಯನ್ನೇ ಮುಖ್ಯವಾಗಿ ಹೇಳುತ್ತಿದ್ದರು. ಇಂಥ ಶ್ರೀ ಮಹಾರಾಜರ ಜೀವನದಲ್ಲಿ ಭಗವಂತನ ನಾಮಸ್ಮರಣೆಗಾಗಿ ಅವರು ಸ್ವತಃ ಸಮಾಜದಲ್ಲಿ ಅನುಭವಿಸಬೇಕಾದ ಪ್ರಸಂಗಗಳು, ಅದೇ ರೀತಿಯಾಗಿ ಸಮಾಜದಲ್ಲಿ ಎದುರಿಸಬೇಕಾದ ಪ್ರಸಂಗಗಳು, ಅದೇ ರೀತಿಯಾಗಿ ಸಮಾಜದಲ್ಲಿ ಅನೇಕ ವಿಚಾರಗಳನ್ನು ಶಾಂತವಾಗಿ ಶ್ರವಣ ಮಾಡಿ ಅವರಿಗೆ ಸಮಾಧಾನವನ್ನುಂಟು ಮಾಡುವಂಥ ಪ್ರಸಂಗಗಳು, ಅದೇ ರೀತಿಯಾಗಿ ಪ್ರಾಪಂಚಿಕ ಜನರನ್ನು ತಮ್ಮ ಸುತ್ತಲೂ ಕಟ್ಟಿಕೊಂಡದ್ದರಿಂದಾಗಿ ಅವರ ಅನೇಕ ಆಶೆ ಆಕಾಂಕ್ಷೆಗಳನ್ನು ಸಹಿತ ಪೂರ್ಣ ಮಾಡಿ ಅವರಿಗೆ ಭಗವಂತನ ನಾಮಸ್ಮರಣೆಯ ಅಭಿರುಚಿ ನಿರ್ಮಾಣವಾಗುವಂತೆ ಮಾಡಿದ್ದು ನಿಜವಾಗಿಯೂ ವಿಶೇಷವಾಗಿರುವಂಥದ್ದು. ಅವರು ಒಬ್ಬ ದೊಡ್ಡ ಮಠಾಧೀಶರಂತೆ ಅಥವಾ ದೊಡ್ಡ ಪೀಠಾಧಿಪತಿಗಳಂತೆ ಯಾವುದೇ ಪ್ರಕಾರವಾದ ಹೆಚ್ಚಿನ ಹೊರಗಿನ ಒಂದು ಆಡಂಬರಗಳನ್ನು ಹೊಂದಿರದೆ ಆ ಗೋಂದಾವಲೆಯನ್ನು ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ಅತ್ಯಂತ ಸಾಧಾರಣ ಜೀವನದ ಪದ್ಧತಿಯನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರವೂ ಭಗವಂತನ ಭಕ್ತಿಯನ್ನು ಮಾಡುತ್ತಾ ಭಗವಂತನನ್ನು ಅಖಂಡವಾಗಿ ಪ್ರೇಮ ಮಾಡುತ್ತಾ ಬಂದವರಿಗೆ ಕೇವಲ ಅಧ್ಯಾತ್ಮವನ್ನೇ ಮುಖ್ಯವಾಗಿ ಹೇಳುತ್ತಾ ಜನರನ್ನು ಭಗವಂತನ ಮಾರ್ಗಕ್ಕೆ ಹಚ್ಚುತ್ತಿದ್ದರೆಂಬುದು ಅವರ ಜೀವನದ ಬಹಳ ದೊಡ್ಡ ವೈಶಿಷ್ಟ್ಯವಾಗಿರುತ್ತದೆ. ಅಂಥ ಶ್ರೀ ಮಹಾರಾಜರ ಕೆಲವು ಪ್ರಸಂಗಗಳಲ್ಲಿ ನಾವು ಮುಖ್ಯವಾಗಿ ಈಗ ಇಂದಿನ ಈ ಒಂದು ಸತ್ಸಂಗದಲ್ಲಿ 3 ಪ್ರಸಂಗಗಳನ್ನು ಶ್ರವಣ ಮಾಡೋಣ. ಒಂದೊಂದು ಪ್ರಸಂಗವು ಒಂದೊಂದು ಪ್ರಕಾರದಿಂದ ವಿಶಿಷ್ಟವಾಗಿರುತ್ತದೆ. ಅದರಲ್ಲಿ ಮೊದಲನೇ ಪ್ರಸಂಗ ಒಬ್ಬರು ಶಾಸ್ತ್ರಿಗಳಿಗೆ ಸಮಾಧಾನವಾದದ್ದು. ಶ್ರೀ ಮಹಾರಾಜರ ಅವತಾರವು ಪ್ರಾಚೀನ ಹಾಗೂ ಅರ್ವಾಚೀನ ಸಂಸ್ಕೃತಿಗಳ ಸಂಧಿಕಾಲದಲ್ಲಿ, ಅದೇ ರೀತಿ ಪೌರ್ವಾತ್ಯ ಹಾಗೂ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಸಂಧಿಕಾಲದಲ್ಲಿ ಆಗಿತ್ತು. ಆ ಸಮಯದಲ್ಲಿ ಸಮಾಜದ ಮೇಲೆ ಪ್ರಾಚೀನ ಸಂಸ್ಕೃತಿಯ ಪ್ರಭಾವ ಕಡಿಮೆಯಾಗುತ್ತಿತ್ತು, ಅರ್ವಾಚೀನ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗುತ್ತಿತ್ತು. ಅದೇ ರೀತಿ ಪೌರ್ವಾತ್ಯ ಸಂಸ್ಕೃತಿಯ ಪ್ರಭಾವ ಕಡಿಮೆಯಾಗುತ್ತಾ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗುತ್ತಿತ್ತು. ಆದರೂ ಸಮಾಜದಲ್ಲಿ ಪ್ರಾಚೀನ ಸಂಸ್ಕೃತಿಯ ಪ್ರಾಣದಂತಿರುವ ವೇದಗಳಿಗೆ ಅತ್ಯಂತ ಮಹತ್ವ ಕೊಡುವವರು ಬಹಳ ಸಂಖ್ಯೆಯಲ್ಲಿದ್ದರು. ಅವರು ವೇದಗಳಿಗೆ ಮಹತ್ವ ಕೊಡುತ್ತಿದ್ದರೇನೋ ನಿಜ, ಆದರೆ ಅವರಲ್ಲಿ ಅನೇಕರು ವಾಸ್ತವಿಕವಾಗಿ ಅದರ ಸ್ವರೂಪವನ್ನು ತಿಳಿದುಕೊಳ್ಳದೆ ಅದೊಂದನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಸಮಾಜದಲ್ಲಿಯ ಸಾಧು ಸತ್ಪುರುಷರಿಗೆ
ಭಕ್ತರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಮರ್ಯಾದೆ ಕೊಡುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಭಕ್ತಿಯ ಬಗ್ಗೆ, ನಾಮಸ್ಮರಣೆಯ ಬಗ್ಗೆ ಸಂದರ್ಭಾನುಸಾರ ವಿರೋಧವನ್ನೇ ಮಾಡುತ್ತಿದ್ದರು. ಶ್ರೀ ಮಹಾರಾಜರಿಗೆ ಇಂಥ ಅನೇಕ ಸಂದರ್ಭಗಳಲ್ಲಿ ಇಂಥವರೊಂದಿಗೆ ಸಂವಾದ, ವಾದ ವಿವಾದ ಮಾಡಬೇಕಾಗಿ ಬರುತ್ತಿತ್ತು. ಆದರೆ ಬ್ರಹ್ಮಜ್ಞಾನಿಗಳಾದ, ಸರ್ವಜ್ಞರಾದ ಶ್ರೀ ಮಹಾರಾಜರು ತಮ್ಮ ಅಮೋಘವಾದ ಸಂವಾದದಿಂದ ಅವರನ್ನು ಸಮಾಧಾನಗೊಳಿಸುತ್ತಿದ್ದರಲ್ಲದೆ ಅವರಿಗೆ ನಾಮಸ್ಮರಣೆಯ ಮಹತ್ವ ತಿಳಿಸಿ ಹೇಳಿ ನಾಮಸ್ಮರಣೆ ಮಾಡಲು ಹಚ್ಚುತ್ತಿದ್ದರು. ಇಂಥ ಕೆಲವು ಪ್ರಸಂಗಗಳು ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ನೋಡಲು ಸಿಗುತ್ತವೆ. ನಾವು ಈಗಾಗಲೇ ಅಂಥ ಪ್ರಸಂಗಗಳನ್ನು ಕೇಳಿರುತ್ತೇವೆ. ಇದೇ ರೀತಿಯಾಗಿ ಒಮ್ಮೆ ಶ್ರೀ ಮಹಾರಾಜರು ಪುಣೆಗೆ ಹೋದಾಗ ಒಬ್ಬ ಶಾಸ್ತ್ರಿಗಳೊಂದಿಗೆ ಸಂವಾದದ ಸಂದರ್ಭ ಬಂದಿತು. ಆಗ ಶ್ರೀ ಮಹಾರಾಜರು ಶಾಸ್ತ್ರಿಗಳೊಂದಿಗೆ ಮಾಡಿದ ಸಂವಾದದಲ್ಲಿ ಶಾಸ್ತ್ರಿಗಳನ್ನು ಪೂರ್ಣ ಸಮಾಧಾನಗೊಳಿಸಿ ಅವರಿಗೆ ನಾಮಸ್ಮರಣೆ ಮಾಡಲು ಹಚ್ಚಿದರು. ಈ ಸಂವಾದವು ಶ್ರೀ ಮಹಾರಾಜರು ಭಗವಂತನ ನಾಮದ ಮಹತ್ವವನ್ನು ಅತ್ಯಂತ ಕಳಕಳಿಯಿಂದ ಪ್ರತಿಪಾದಿಸಿ, ಈ ಸಂವಾದದಲ್ಲಿ ಶ್ರೀ ಮಹಾರಾಜರು ಭಗವಂತನ ನಾಮದ ಮಹತ್ವವನ್ನು ಅತ್ಯಂತ ಕಳಕಳಿಯಿಂದ ಪ್ರತಿಪಾದಿಸಿದ್ದರಿಂದ ನಾವು ಈ ಮಾಧ್ಯಮದ ಮೂಲಕ ಈ ಸಂವಾದವನ್ನು ಶ್ರವಣ ಮಾಡಬೇಕೆಂಬುದು ನಮ್ಮ ಕಳಕಳಿಯ ಭಾವನೆಯಾಗಿರುತ್ತದೆ. ಒಮ್ಮೆ ಲೋಕಮಾನ್ಯ ತಿಲಕರು ಪ್ರೊಫೆಸರ್ ಜಿನ್ಸಿವಾಲೆ ಎಂಬ ತಮ್ಮ ಪರಮ ಸ್ನೇಹಿತರನ್ನು ಶ್ರೀ ಮಹಾರಾಜರ ಕಡೆ ಕರೆದುಕೊಂಡು ಬಂದಿದ್ದರು. ಅವರು ವೇದವಾಂಗ್ಮಯದ ಬಹಳ ದೊಡ್ಡ ಅಭ್ಯಾಸ ಮಾಡಿದವರಾಗಿದ್ದರು. ಲೋಕಮಾನ್ಯರು ಹಾಗೂ ಜಿನ್ಸಿವಾಲೆ ಇಬ್ಬರೂ ವೇದಗಳ ಬಗ್ಗೆ ಅತ್ಯಂತ ಪ್ರೇಮವುಳ್ಳವರಾಗಿದ್ದರು. ಆದರೆ ಅವರಿಬ್ಬರಲ್ಲಿ ಒಂದೇ ಒಂದು ಮಾತಿನ ಬಗ್ಗೆ ಭಿನ್ನಾಭಿಪ್ರಾಯವಿದ್ದಿತು. ಅದೇನೆಂದರೆ, ವೇದಗಳು ಅಪೌರುಷೇಯವಾಗಿರುತ್ತವೆ ಎಂದು ಲೋಕಮಾನ್ಯರು ಅನ್ನುತ್ತಿದ್ದರೆ ವೇದಗಳು ಪೌರುಷೇಯವಾಗಿರುತ್ತವೆ ಎಂದು ಜಿನ್ಸಿವಾಲೆ ಅನ್ನುತ್ತಿದ್ದರು. ಅವರು ಈ ವಾದವನ್ನು ಇಬ್ಬರೂ ಪ್ರತ್ಯೇಕವಾಗಿ ಶ್ರೀ ಮಹಾರಾಜರ ಮುಂದೆ ಪ್ರತಿಪಾದಿಸಿದರು. ಹಾಗೂ ಶ್ರೀ ಮಹಾರಾಜರಿಂದ ಇದರ ಬಗ್ಗೆ ನಿರ್ಣಯ ಹೇಳಬೇಕೆಂದು ಹೇಳಿದರು. ನಾವು ನಿಜವಾಗಿಯೂ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಲೋಕಮಾನ್ಯ ತಿಲಕರಂಥ ಮಹಾನ್ ಪಂಡಿತರು, ಜಿನ್ಸಿವಾಲೆ ಅವರಂಥ ಮಹಾನ್ ಪಂಡಿತರು ತಮ್ಮ ವಾದವನ್ನು ತೆಗೆದುಕೊಂಡು ಶ್ರೀ ಮಹಾರಾಜರ ಹತ್ತಿರ ಬರುವುದೆಂದರೆ ಅವರಿಗೆ ಶ್ರೀ ಮಹಾರಾಜರ ಜ್ಞಾನದ ಬಗ್ಗೆ ಎಷ್ಟೊಂದು ಅಭಿಮಾನ, ಎಷ್ಟೊಂದು ಗೌರವ ಮತ್ತು ಎಷ್ಟೊಂದು ವಿಶ್ವಾಸವಿತ್ತೆಂಬುದು ನಮಗೆ ಕಂಡುಬರುತ್ತದೆ. ಶ್ರೀ ಮಹಾರಾಜರಿಗೆ ನಾಮಸ್ಮರಣೆಯ ಬಗ್ಗೆ ನಿಷ್ಠೆ ಇರುವುದರ ಬಗ್ಗೆ ಲೋಕಮಾನ್ಯರಿಗೂ ಸಾಕಷ್ಟು ಗೊತ್ತಿತ್ತು. ಆದರೂ ಲೋಕಮಾನ್ಯರು ಶ್ರೀ ಮಹಾರಾಜರ ಜ್ಞಾನದ ಬಗ್ಗೆ ಅತ್ಯಂತ ಅವರಿಗೆ ಗೌರವ ಕೊಡುತ್ತಿದ್ದರು. ಆದ್ದರಿಂದ ಅವರು ಶ್ರೀ ಮಹಾರಾಜರ ಮುಂದೆ ತಮ್ಮ ವಾದದ ಬಗ್ಗೆ ನಿರ್ಣಯ ಹೇಳಬೇಕೆಂದು ಹೇಳಿದರು. ಆಗ ಶ್ರೀ ಮಹಾರಾಜರು ಅನೇಕ ಯುಕ್ತಿಗಳಿಂದ ಅದರ ಬಗ್ಗೆ ಹೇಳಿದರು. ಆದರೆ ಅದರ ಕೊನೆಗೆ ವೇದಗಳು ಅಪೌರುಷೇಯವಾಗಿರುತ್ತವೆ ಎಂಬ ನಿರ್ಣಯ ಹೇಳಿದರು. ಈ ವಾದ ವಿವಾದದ ಸಮಾರಂಭದಲ್ಲಿ ಪುಣೆಯ ಒಬ್ಬ ಹೆಸರಾಂತ ಶಾಸ್ತ್ರಿಗಳು ಉಪಸ್ಥಿತರಿದ್ದರು. ಅವರಿಗೆ ವಾದ ಹಾಕುವ ಸ್ಫೂರ್ತಿ ಉಂಟಾಗಿ ಕೂಡಲೇ ಎದ್ದು ನಿಂತರು. ಆಗ ಲೋಕಮಾನ್ಯರೇ ತಿಳಿಸಿ ಹೇಳಿ ಶ್ರೀ ಮಹಾರಾಜರ ಅನುಮತಿಯಿಂದ ಅವರಿಗೆ ಮತ್ತೊಂದು ದಿವಸ ನಿಶ್ಚಿತಪಡಿಸಿಕೊಟ್ಟರು. ನಿಶ್ಚಿತವಾದ ದಿವಸ ಶಾಸ್ತ್ರಿಗಳು ಬಹಳಷ್ಟು ಜನರನ್ನು ಜೊತೆ ಕರೆದುಕೊಂಡು ಬಂದರು. ಶ್ರೀ ಮಹಾರಾಜರ ಹಾಗೂ ಆ ಶಾಸ್ತ್ರಿಗಳ ನಡುವೆ ಪ್ರಶ್ನೋತ್ತರ ರೂಪದಲ್ಲಿ 2 ಗಂಟೆಗಳ ಸಂಭಾಷಣೆ ನಡೆಯಿತು. ಅದರ ಸಾರಾಂಶವು ಈ ಕೆಳಗಿನಂತೆ ಇರುತ್ತದೆ. ಶಾಸ್ತ್ರಿಗಳು ಶ್ರೀ ಮಹಾರಾಜರನ್ನು ಕೇಳುತ್ತಾರೆ, ನೀವು ಸಾಧು ಇರುತ್ತೀರಾ? ಶ್ರೀ ಮಹಾರಾಜರು ಅನ್ನುತ್ತಾರೆ, ನನಗೆ ಗೊತ್ತಿರುವುದಿಲ್ಲ, ಆದರೆ ಜನರು ಹಾಗೆ ಅನ್ನುತ್ತಾರೆ, ಅದಕ್ಕೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಶಾಸ್ತ್ರಿಗಳು, ನೀವು ನಿಮ್ಮನ್ನು ಏನೆಂದು ತಿಳಿದುಕೊಂಡಿರುವಿರಿ? ಶ್ರೀ ಮಹಾರಾಜರು, ನಾನೊಬ್ಬ ಹೀನ ದೀನ ಅಜ್ಞಾನಿಯಾದ ಶ್ರೀರಾಮನ ದಾಸನಿರುತ್ತೇನೆ ಅಂದರು. ಶಾಸ್ತ್ರಿಗಳು ನೀವು ಏನು ವ್ಯವಸಾಯ ಮಾಡುತ್ತೀರಿ ಎಂದು ಕೇಳಲು ಶ್ರೀ ಮಹಾರಾಜರು, ನಾನು ಶ್ರೀರಾಮನ ನಾಮವನ್ನು ಅಖಂಡವಾಗಿ ತೆಗೆದುಕೊಳ್ಳುತ್ತೇನೆ ಅಂದರು. ಯಾರಾದರೂ ನಮ್ಮನ್ನು ಕೇಳಿದರೆ ನೀವು ಏನು ವ್ಯವಸಾಯ ಮಾಡುತ್ತೀರಿ ಎಂದರೆ ನಾವು ಕೂಡ ಇದೇ ರೀತಿಯಾದ ಉತ್ತರ ಹೇಳಬೇಕು. ಉಳಿದದ್ದೆಲ್ಲವೂ ನಮ್ಮ ಉಪಜೀವನದ ಸಾಧನೆಯಾಗಿರುವುದೇ ಹೊರತು ಅದು ನಮ್ಮ ಮುಖ್ಯ ವ್ಯವಸಾಯವಲ್ಲ. ನಾವು ಮುಖ್ಯವಾಗಿ
ಭಗವಂತನ ನಾಮಸ್ಮರಣೆ ಮಾಡುವುದೇ ನಮ್ಮ ಮುಖ್ಯವಾದ ವ್ಯವಸಾಯ ಎಂಬ ಮಾತನ್ನು ನಾವು ಹೇಳಬೇಕು. ನೀವು ಏನು ವ್ಯವಸಾಯ ಮಾಡುತ್ತೀರಿ? ನಾನು ಶ್ರೀರಾಮನ ನಾಮವನ್ನು ಅಖಂಡವಾಗಿ ತೆಗೆದುಕೊಳ್ಳುತ್ತೇನೆ. ಆಗ ಶಾಸ್ತ್ರಿಗಳು, ನೀವು ಜನರಿಗೆ ಏನು ಉಪದೇಶ ಮಾಡುತ್ತೀರಿ ಎಂದು ಕೇಳಲು, ಅದಕ್ಕೆ ಶ್ರೀ ಮಹಾರಾಜರು, ನಾನು ಜನರಿಗೆ ಉಪದೇಶ ಮಾಡುವುದಿಲ್ಲ, ನಾನಾಗಿಯೇ ಜನರನ್ನು ಕರೆಯುವುದೂ ಇಲ್ಲ. ಆದರೂ ತಾವಾಗಿಯೇ ನನ್ನ ಕಡೆಗೆ ಬಂದು ಏನಾದರೂ ಕೇಳಿದರೆ ನಾನು ಅವರಿಗೆ ರಾಮನಾಮ ತೆಗೆದುಕೊಳ್ಳಲು ಹೇಳುತ್ತೇನೆ. ಅದಕ್ಕೆ ಶಾಸ್ತ್ರಿಗಳು, ನೀವು ದೇವರನ್ನು ನೋಡಿರುತ್ತೀರಾ ಎಂದು ಕೇಳಲು ಶ್ರೀ ಮಹಾರಾಜರು, ಹೌದು, ನಾನು ದೇವರನ್ನು ನೋಡಿರುತ್ತೇನೆ ಅಂದರು. ಶಾಸ್ತ್ರಿಗಳು, ನೀವು ನಮಗೆ ದೇವರನ್ನು ತೋರಿಸುತ್ತೀರಾ ಅನ್ನಲು ಶ್ರೀ ಮಹಾರಾಜರು, ನಿಶ್ಚಿತವಾಗಿ, ಆದರೆ ದೇವರನ್ನು ನೋಡುವ ಕಣ್ಣುಗಳು ಇವಲ್ಲ, ಅದಕ್ಕೆ ಜ್ಞಾನಚಕ್ಷು ಬೇಕಾಗುತ್ತದೆ. ನೀವು ಆ ಕಣ್ಣನ್ನು ನನ್ನ ಕಡೆಯಿಂದ ತೆಗೆದುಕೊಂಡರೆ ನಿಮಗೆ ದೇವರು ಕಾಣಿಸುತ್ತಾನೆ ಅಂದರು. ಅದಕ್ಕೆ ಶಾಸ್ತ್ರಿಗಳು, ಜ್ಞಾನಚಕ್ಷು ಹೇಗೆ ಪ್ರಾಪ್ತವಾಗುತ್ತವೆ ಎಂದು ಕೇಳಲು, ಅದಕ್ಕೆ ಶ್ರೀ ಮಹಾರಾಜರು, ಭಗವಂತನ ನಾಮ ತೆಗೆದುಕೊಳ್ಳುವುದರಿಂದ ಜ್ಞಾನಚಕ್ಷು ಪ್ರಾಪ್ತವಾಗುತ್ತವೆ ಅಂದರು. ಅದಕ್ಕೆ ಶಾಸ್ತ್ರಿಗಳು, ನಾಮಸ್ಮರಣೆಯು ಭಕ್ತಿ ಮಾರ್ಗದ ಸಾಧನೆಯಾಗಿರುತ್ತದೆ. ನೀವು ಯಾವುದು ಶ್ರೇಷ್ಠವೆನ್ನುತ್ತೀರಿ, ಭಕ್ತಿಯೋ ಅಥವಾ ಜ್ಞಾನವು? ಅದಕ್ಕೆ ಶ್ರೀ ಮಹಾರಾಜರು, ಜ್ಞಾನ ಶ್ರೇಷ್ಠವೆಂಬುದು ನಿಜವೇ, ಆದರೆ ಅದು ಭಕ್ತಿಯ ಹೊರತಾಗಿರಲು ಶಕ್ಯವಿಲ್ಲ. ಏಕೆಂದರೆ ಭಗವಂತನಿಂದ ಎಂದೂ ವಿಭಕ್ತನಲ್ಲದವನೇ ಭಕ್ತನಾಗಿರುತ್ತಾನೆ. ಹಾಗೂ ಜ್ಞಾನದಲ್ಲಿ ಭಗವಂತನೊಂದಿಗೆ ಏಕರೂಪತ್ವವೇ ಇರುತ್ತದೆ. ಆದ್ದರಿಂದ ಭಕ್ತಿಯಿಂದಲೇ ಜ್ಞಾನ ಉಂಟಾಗುತ್ತದೆ, ಹಾಗೂ ಅದು ಭಕ್ತಿಯ ಆಧಾರದಿಂದಲೇ ಉಳಿದುಕೊಂಡಿರುತ್ತದೆ. ನಿಜವಾದ ಭಕ್ತನು ಜ್ಞಾನಿಯೇ ಆಗಿರುತ್ತಾನೆ ಅಂದರು. ಅದಕ್ಕೆ ಶಾಸ್ತ್ರಿಗಳು, ಜ್ಞಾನದಲ್ಲಿ ವಿವೇಕ ವೈರಾಗ್ಯ ಪ್ರಧಾನವಾಗಿರುತ್ತವೆ, ಭಕ್ತಿಯಲ್ಲಿ ಪ್ರೇಮ ಪ್ರಧಾನವಾಗಿರುತ್ತದೆ. ಅಂದ ಮೇಲೆ ಭಕ್ತಿಯಿಂದ ಜ್ಞಾನವು ಹೇಗೆ ನಿರ್ಮಾಣವಾಗುತ್ತದೆ ಎಂದು ಕೇಳಲು, ಅದಕ್ಕೆ ಶ್ರೀ ಮಹಾರಾಜರು, ನಮಗೆ ಯಾರ ಬಗ್ಗೆ ಆಸಕ್ತಿ ಇರುತ್ತದೆಯೋ ಅವರ ಬಗ್ಗೆ ಪ್ರೀತಿ ಉಂಟಾಗುತ್ತದೆ. ಯಾವ ವಸ್ತುವಿನ ಬಗ್ಗೆ ಪ್ರೀತಿ ಉಂಟಾಗುತ್ತದೆಯೋ ಅದು ಯಾವಾಗಲೂ ಹತ್ತಿರ ಇರಬೇಕೆನಿಸುತ್ತದೆ. ವಸ್ತುವನ್ನು ಸಂಪಾದಿಸುವುದಕ್ಕಾಗಿ ಅನುಕೂಲವಾದದ್ದನ್ನು ಮನಃಪೂರ್ವಕ ಸ್ವೀಕಾರ ಮಾಡುವುದಕ್ಕೆ ವಿವೇಕವೆನ್ನುತ್ತಾರೆ. ವಸ್ತು ಸಂಪಾದನೆಗಾಗಿ ಪ್ರತಿಕೂಲವಾದದ್ದನ್ನು ಬಿಡುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ಭಕ್ತಿಯೂ ಕೂಡ ವಿವೇಕ ಹಾಗೂ ವೈರಾಗ್ಯಗಳ ಹೊರತಾಗಿ ಆಗಲು ಶಕ್ಯವಿಲ್ಲ. ಆದ್ದರಿಂದಲೇ ಇಂಥ ಭಕ್ತಿಯ ಮೂಲಕವಾಗಿಯೇ ಜ್ಞಾನ ಉದಯವಾಗುತ್ತದೆ. ಅದಕ್ಕೆ ಶಾಸ್ತ್ರಿಗಳು, ನಾನು ನಿನ್ನ ದಾಸನಿರುತ್ತೇನೆ ಎಂದು ಯಾವಾಗಲೂ ಅನ್ನುವುದರಿಂದ ಗುಲಾಮ ವೃತ್ತಿ ಬೆಳೆಯುವುದಿಲ್ಲವೇ? ಅದಕ್ಕೆ ಬದಲು ನಾನು ಬ್ರಹ್ಮನಿರುತ್ತೇನೆ ಎಂದು ಏಕೆ ಅನ್ನಬಾರದು ಎಂದು ಕೇಳಲು, ಅದಕ್ಕೆ ಶ್ರೀ ಮಹಾರಾಜರು, ಜ್ಞಾನ ಮಾರ್ಗವೇ ಆಗಲಿ ಅಥವಾ ಭಕ್ತಿ ಮಾರ್ಗವೇ ಆಗಲಿ, ನಿಜವಾದ ನಾನು ಯಾರು ಎಂಬುದನ್ನು ಅರಿತುಕೊಳ್ಳುವುದಕ್ಕಾಗಿಯೇ ಎಲ್ಲ ಸಾಧನೆಗಳು ಇರುತ್ತವೆ. ಇಂದು ನಮ್ಮಲ್ಲಿ ಮಿಥ್ಯಾ ನಾನುವುದರ ಪ್ರಾಬಲ್ಯವಿರುತ್ತದೆ. ಅದನ್ನು ಇಲ್ಲದಂತೆ ಮಾಡುವುದು ಅವಶ್ಯವಿರುತ್ತದೆ. ಮಿಥ್ಯಾ ನಾನು ಹೋಯಿತೆಂದರೆ ನಿಜವಾದ ನಾನುವನ್ನು ಹೊರಗಿನಿಂದ ಎಲ್ಲಿಂದಲೂ ತರಬೇಕಾದ ಅವಶ್ಯಕತೆ ಇರುವುದಿಲ್ಲ. ಅದು ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಸ್ವತಃ ಸಿದ್ಧವಾಗಿಯೇ ಇರುತ್ತದೆ. ಆದ್ದರಿಂದ ಮಿಥ್ಯಾ ನಾನುವನ್ನು ಹೊಡೆದು ಹಾಕುವುದಕ್ಕಾಗಿ ಭಗವಂತನ ದಾಸ್ಯತ್ವವನ್ನು ಜಗತ್ತಿನದಲ್ಲ ಸ್ವೀಕರಿಸುವುದು ಅತ್ಯಂತ ಅವಶ್ಯವಾಗಿರುತ್ತದೆ. ಈಗ ನಮಗಿರುವ ಅವಸ್ಥೆಯಲ್ಲಿ ನಾನು ಬ್ರಹ್ಮ ಇರುತ್ತೇನೆ ಎಂದು ಅನ್ನುವುದು ದೇಹ ಬುದ್ಧಿಯನ್ನು ಮತ್ತಷ್ಟು ಬೆಳೆಸುತ್ತದೆ. ಇದು ಉಚಿತವಲ್ಲ ಅನ್ನಲು, ಅದಕ್ಕೆ ಶಾಸ್ತ್ರಿಗಳು, ನೀವು ರಾಮ್ ಅಂದರೆ ರಾಮನು ಭೇಟಿಯಾಗುತ್ತಾನೆ ಎಂದು ಹೇಳುತ್ತೀರಿ. ಇದು ನಮಗೆ ಅಷ್ಟೇನೂ ಮನವರಿಕೆಯಾಗುವುದಿಲ್ಲ. ದುಡ್ಡು ಎಂದು ಜಪ ಮಾಡಿದರೆ ದುಡ್ಡು ಪ್ರಾಪ್ತವಾಗುತ್ತದೆ ಅದಕ್ಕೆ ಎಂದು ಕೇಳಲು, ಅದಕ್ಕೆ ಶ್ರೀ ಮಹಾರಾಜರು ನಕ್ಕು, ನೀವು ಶಾಸ್ತ್ರ ಓದಿರುತ್ತೀರಿ, ನೀವಾದರೂ ಇಂಥ ಪ್ರಶ್ನೆ ಕೇಳಬಾರದು. ಭಗವಂತನ ಪ್ರಾಪ್ತಿಯ ನಿಯಮ ಹಾಗೂ ವ್ಯಾವಹಾರಿಕ ವಸ್ತುಗಳನ್ನು ಸಂಪಾದನೆ ಮಾಡುವ ನಿಯಮ, ಇವುಗಳಲ್ಲಿ ವ್ಯತ್ಯಾಸವಿರುತ್ತದೆ. ಮನಸ್ಸಿನಲ್ಲಿ ವಾಸನೆ ನಿರ್ಮಾಣವಾಯಿತೆಂದರೆ ಅದನ್ನು ತೃಪ್ತಪಡಿಸಿಕೊಳ್ಳುವುದಕ್ಕಾಗಿ ದೇಹದಲ್ಲಿ ಹಾಗೂ ವಸ್ತುಗಳಲ್ಲಿ ಕ್ರಿಯಾಶೀಲತೆ ಉಂಟು ಮಾಡುವುದಕ್ಕೆ ವ್ಯವಹಾರವೆನ್ನುತ್ತಾರೆ. ಆದರೆ ಸೂಕ್ಷ್ಮ ಭಗವಂತನ ವಿಷಯದಲ್ಲಿ ಈ ಕ್ರಮವು ಸಂಪೂರ್ಣ ವಿರುದ್ಧವಾಗಿರುತ್ತದೆ. ಭಗವಂತನು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅವನ ಪ್ರಾಪ್ತಿ ಎಂದರೆ ಜಡದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದಾಗಿರುತ್ತದೆ. ಅಂದರೆ ನಾವು ನಮ್ಮ ಮನಸ್ಸನ್ನು ಜಡದಿಂದ ಸೂಕ್ಷ್ಮದ ಕಡೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಆದ್ದರಿಂದ ಭಗವಂತನ ಸಾಧನೆಯು ಜಡದಿಂದ ಸೂಕ್ಷ್ಮದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದಾಗಿರಬೇಕು.
ದುಡ್ಡು ಎಂದು ಜಪ ಮಾಡುವುದರಿಂದ ದುಡ್ಡು ಪ್ರಾಪ್ತವಾಗುವುದಿಲ್ಲ ಎಂಬುದು ನಿಜವೇ ಇರುತ್ತದೆ. ಆದರೆ ಜಡದೇಹದೊಂದಿಗೆ ಸಂಬಂಧಿತವಾದ ಹಾಗೂ ಸೂಕ್ಷ್ಮದೊಂದಿಗೆ ಅತ್ಯಂತ ಸಮೀಪದಲ್ಲಿ ಅಂಟಿಕೊಂಡ ಸಾಧನೆ ಅಂದರೆ ನಾಮವೇ ಆಗಿರುತ್ತದೆ. ಇಷ್ಟೇ ಅಲ್ಲದೆ ಶ್ರುತಿಯೂ ಕೂಡ ಸರ್ವ ಸೂಕ್ಷ್ಮ ಸೃಷ್ಟಿಗಳ ಅಂತರ್ಭಾವವನ್ನು ನಾಮದಲ್ಲಿಯೇ ಮಾಡುತ್ತದೆ. ನಾಮ ಹಾಗೂ ಓಂಕಾರ ಒಂದೇ ಆಗಿರುತ್ತವೆ ಅನ್ನಲು ಅದಕ್ಕೆ ಶಾಸ್ತ್ರಿಗಳು ಯಾವ ನಾಮವನ್ನು ಹಾಗೂ ಹೇಗೆ ತೆಗೆದುಕೊಳ್ಳಬೇಕು ಎಂದು ಕೇಳಲು ಅದಕ್ಕೆ ಶ್ರೀ ಮಹಾರಾಜರು ನಮಗೆ ಪ್ರಿಯವಾದ ಅಥವಾ ಸತ್ಪುರುಷರಿಂದ ಪಡೆದ ನಾಮ ತೆಗೆದುಕೊಳ್ಳಬೇಕು. ನಾವು ನಮ್ಮ ಮಕ್ಕಳನ್ನು ಎಷ್ಟು ಆತ್ಮೀಯತೆಯಿಂದ ಕರೆಯುತ್ತೇವೆಯೋ ಅಷ್ಟು ಆತ್ಮೀಯತೆಯಿಂದ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಶ್ರೀ ಮಹಾರಾಜರ ವಿಚಾರಗಳನ್ನು ಕೇಳಿ ಎಲ್ಲ ಜನರಿಗೆ ಎಷ್ಟು ಸಮಾಧಾನವಾಯಿತೆಂದರೆ ಅಂದು ಬಹಳಷ್ಟು ಜನರು ಶ್ರೀ ಮಹಾರಾಜರಿಂದ ಅನುಗ್ರಹ ತೆಗೆದುಕೊಂಡರು. ಈ ರೀತಿಯಾಗಿ ಶ್ರೀ ಮಹಾರಾಜರು ಇಂಥ ಸಂದರ್ಭಗಳಲ್ಲಿ ಅನೇಕ ಪಂಡಿತರೊಂದಿಗೆ ಅಥವಾ ಶಾಸ್ತ್ರಿಗಳೊಂದಿಗೆ ಸಂವಾದ ವಾದ ವಿವಾದದ ಸಂದರ್ಭದಲ್ಲಿ ಎಷ್ಟೊಂದು ನಿಷ್ಠೆಯಿಂದ, ಎಷ್ಟೊಂದು ವಿಶ್ವಾಸದಿಂದ ಮತ್ತು ಎಷ್ಟೊಂದು ಆತ್ಮವಿಶ್ವಾಸದಿಂದ ಅವರು ನಾಮದ ಬಗ್ಗೆ ಪ್ರತಿಪಾದನೆ ಮಾಡುತ್ತಿದ್ದರೆಂದರೆ ಅವರಿಗೆ ಅದರಲ್ಲಿ ಲವಲೇಶವೂ ಸಂಶಯವೆನಿಸುತ್ತಿರಲಿಲ್ಲ. ಆದ್ದರಿಂದ ಏಕೆಂದರೆ ಅವರು ತಮ್ಮ ಸದ್ಗುರುಗಳ ಸೇವೆ ಮಾಡಿ ಭಗವಂತನ ಭಕ್ತಿ ಮಾಡಿ ಇಷ್ಟೊಂದು ತ್ಯಾಗ ವೈರಾಗ್ಯಗಳನ್ನು ಮಾಡಿ ಕೊನೆಗೆ ಅವರು ಪಡೆದದ್ದೇನೆಂದರೆ ನಾಮದ ನಿಜವಾದ ಸಾಕ್ಷಾತ್ಕಾರವನ್ನು ಅವರು ಪಡೆದದ್ದರಿಂದ ಅವರಿಗೆ ನಾಮದ ವಿಷಯದಲ್ಲಿ ಯಾವುದೇ ಪ್ರಕಾರವಾದ ಸಂಶಯಗಳನ್ನು ಕೇಳಿದರೂ ಅವರು ಅದನ್ನು ನಿಸ್ಸಂಶಯಗೊಳಿಸುತ್ತಿದ್ದರು ಅನ್ನುವಂಥದ್ದನ್ನು ನಾವು ನೋಡಿದೆವು. ಈಗ ಈ ಪ್ರಸಂಗ 2 ನಾವು ಶ್ರವಣ ಮಾಡೋಣ. ಒಂದು ಭೂತ ಅಥವಾ ಒಂದು ದೆವ್ವ ಬಡಿದ ಅರ್ಥಾತ್ ಏನು ಅಂತಂದ್ರೆ ಭೂತ ಬಡಿದ ದೆವ್ವ ಬಡಿದುಕೊಂಡಿರತಕ್ಕಂಥ ವ್ಯಕ್ತಿಯು ಶ್ರೀ ಮಹಾರಾಜರ ಹತ್ತಿರ ಬಂದಾಗ ಶ್ರೀ ಮಹಾರಾಜರು ಭಗವಂತನ ನಾಮದ ಮಹಾತ್ಮ್ಯದ ಮೂಲಕವಾಗಿ ಆ ಭೂತ ಸಂಚಾರವಾದ ಮನುಷ್ಯನನ್ನು ಆ ಭೂತದಿಂದ ಹೇಗೆ ದೂರಗೊಳಿಸಿದರು ಅಥವಾ ಅವನನ್ನು ಅದರಿಂದ ಬಿಡಿಸಿದರೆಂಬ ಪ್ರಸಂಗವನ್ನು ನಾವು ಇಲ್ಲಿ ನೋಡುತ್ತೇವೆ. ಶ್ರೀ ಮಹಾರಾಜರು ಗೋಂದಾವಲೆಯಲ್ಲಿದ್ದು ಲೋಕ ಸಂಗ್ರಹ ಮಾಡತೊಡಗಿದಾಗ ಅನೇಕ ಮುಮುಕ್ಷುಗಳು, ಜಿಜ್ಞಾಸುಗಳು, ಸಾಧಕರು ಹಾಗೂ ಸಿದ್ಧರು ಅಲ್ಲದೆ ಸಮಾಜದಲ್ಲಿಯೇ ಎಲ್ಲ ಅಂತಸ್ತಿನ ಎಲ್ಲ ವರ್ಗದ ಆಬಾಲವೃದ್ಧ ಸ್ತ್ರೀ ಪುರುಷರು ಶ್ರೀ ಮಹಾರಾಜರ ಕಡೆಗೆ ಬರುತ್ತಿದ್ದರು. ಶ್ರೀ ಮಹಾರಾಜರು ಅವರೆಲ್ಲರೊಡನೆ ಅತ್ಯಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ವ್ಯವಹರಿಸುತ್ತಾ ಅವರ ದೋಷ ದೌರ್ಬಲ್ಯಗಳನ್ನು ಶಾಂತವಾಗಿ ಸಹನೆ ಮಾಡುತ್ತಾ ಅವರನ್ನು ಭಗವಂತನ ಪ್ರಾಪ್ತಿಯ ಮಾರ್ಗಕ್ಕೆ ಹಚ್ಚುತ್ತಿದ್ದರು. ಅದೇ ರೀತಿ ಅನೇಕ ಭೂತ ಬಾಧೆ ಆದವರು ಕೂಡ ಶ್ರೀ ಮಹಾರಾಜರ ಕಡೆಗೆ ಬರುತ್ತಿದ್ದರು. ಶ್ರೀ ಮಹಾರಾಜರು ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಅವರೊಡನೆ ವರ್ತಿಸಿ ಶ್ರೀ ಮಹಾರಾಜರು ಅವರೊಂದಿಗೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ವರ್ತಿಸಿ ಅವರ ಭೂತ ಬಾಧೆ ನಿವಾರಿಸಿ ಕಳಿಸಿಕೊಡುತ್ತಿದ್ದರು. ಶ್ರೀ ಮಹಾರಾಜರು ಕೆಲವು ಭೂತಗಳೊಡನೆ ಪ್ರೀತಿಯಿಂದ ಮಾತನಾಡಿದರೆ ಕೆಲವು ಭೂತಗಳನ್ನೇ ನಿಷ್ಠುರವಾಗಿಯೂ ಮಾತನಾಡುತ್ತಿದ್ದರು. ಹೇಗೆ ಆದರೂ ಕೊನೆಗೆ ಅವರ ಭೂತ ಬಾಧೆ ನಿವಾರಿಸಿ ಅವರನ್ನು ಭಗವಂತನ ನಾಮಕ್ಕೆ ಹಚ್ಚುತ್ತಿದ್ದರು. ಇಂಥದೇ ಒಂದು ಪ್ರಸಂಗವು ಅತ್ಯಂತ ಮಾರ್ಮಿಕವಾಗಿರುವುದರಿಂದ ಅದನ್ನು ಇಂದಿನ ಸತ್ಸಂಗದಲ್ಲಿ ನಾವೆಲ್ಲರೂ ಶ್ರವಣ ಮಾಡೋಣ. ಒಂದು ದಿವಸ ಸಾಯಂಕಾಲ ಶ್ರೀ ಮಹಾರಾಜರು ಕೆಲ ಜನರನ್ನು ಕರೆದುಕೊಂಡು ಅಡ್ಡಾಡಲು ಹೊರಟರು. ಊರು ಸುತ್ತಿ ಎಲ್ಲ ಜನರು ರಸ್ತೆಗೆ ಬಂದರು. ಈಗಿನ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಒಂದು ಚಿಕ್ಕ ಸೇತುವೆ ಕಟ್ಟೆಯ ಮೇಲೆ ಬಂದು ಕುಳಿತುಕೊಂಡರು. ಅಷ್ಟರಲ್ಲಿ ಕೋರೆಗಾಂವದ ಕಡೆಯಿಂದ ಒಬ್ಬ ಒಕ್ಕಲಿಗನು ಬರುವುದು ಕಂಡಿತು. ಅವನ ಹಿಂದಿನಿಂದ ಅವನ ಹೆಂಡತಿ ಬರುತ್ತಿದ್ದಳು. ಒಕ್ಕಲಿಗನು ಸೇತುವೆ ದಾಟಿ ಮುಂದೆ ಹೋದನು. ಹಿಂದಿನಿಂದ ಬರುವ ಅವನ ಹೆಂಡತಿಯ ಹಾಗೂ ಶ್ರೀ ಮಹಾರಾಜರ ದೃಷ್ಟಾದೃಷ್ಟವಾಯಿತು. ಅಂದರೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಆಗ ಅವಳು ಒಮ್ಮೆಲೆ ನಿಂತುಕೊಂಡಳು ಹಾಗೂ ಒಬ್ಬ ತರುಣನಂತೆ ಮೀಸೆಯ ಮೇಲೆ ಕೈಯಾಡಿಸುವ ಹಾವಭಾವ ಮಾಡುತ್ತಾ ಶ್ರೀ ಮಹಾರಾಜರಿಗೆ, ನೀನು ನನ್ನನ್ನು ಯಾರೆಂದು ತಿಳಿದುಕೊಂಡಿರುವೆ? ನಾನು ಇಂಥ ಬಹಳಷ್ಟು ಸಾಧುಗಳನ್ನು ನೋಡಿರುತ್ತೇನೆ. ನೀನು ನನಗೆ ಏನು ಮಾಡಬಲ್ಲೆ ಅಂದಳು. ಒಮ್ಮೆಲೆ ನಡೆದ ಘಟನೆಯನ್ನು ನೋಡಿ ಜೊತೆಗಿರುವ ಜನರು ಚಕಿತರಾದರು. ಶ್ರೀ ಮಹಾರಾಜರು ಉಗ್ರಭಾವದಿಂದ, ಹೇ ಭಟ್ಟ, ನೀನು ಬಹಳಷ್ಟು ಸಾಧುಗಳನ್ನು ನೋಡಿರಬಹುದು, ಆದರೆ ನನ್ನ ಹೊಡೆತವನ್ನು ನೋಡಿರುವುದಿಲ್ಲ. ಒಳ್ಳೆಯ ಮಾತಿನಿಂದ ಈ ಹೆಣ್ಣು ಮಗಳನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನನ್ನನ್ನು ಎದುರಿಸಬೇಕಾದೀತು. ಹೋಗಿರಿ, ಕತ್ತೆಯನ್ನು ಮಾರುತಿಯ ಹತ್ತಿರ ಕಟ್ಟಿ ಬಿಡಿರಿ.
ರಾತ್ರಿ ಅದರ ವ್ಯವಸ್ಥೆ ಮಾಡುತ್ತೇನೆ ಎಂದು ಹುಡುಗಿದ ಮೇಲೆ ಆ ಭೂತವು ಒಮ್ಮೆಲೆ ಮೆತ್ತಗಾಯಿತು. ಒಕ್ಕಲಿಗನ ಸಮ್ಮತಿಯಿಂದ ಆ ಹೆಣ್ಣು ಮಗಳನ್ನು ದೊಡ್ಡ ರಾಮ ಮಂದಿರಕ್ಕೆ ಕರೆದುಕೊಂಡು ಬಂದು ಮಾರುತಿಯ ಹಿಂದೆ ಕೂರಿಸಲಾಯಿತು. ರಾತ್ರಿ ಭಜನೆ ಪ್ರಾರಂಭವಾಗುವವರೆಗೆ ಆ ಹೆಣ್ಣು ಮಗಳು ಸುಮ್ಮನೆ ಕುಳಿತುಕೊಂಡಿದ್ದರು. ಆದರೆ ಶ್ರೀರಾಮದೇವರಿಗೆ ಆರತಿ ಪ್ರಾರಂಭವಾದೊಡನೆ ಮತ್ತೆ ಅವಳು ಒದರಾಡತೊಡಗಿದಳು. ಶ್ರೀ ಮಹಾರಾಜರು ಅವಳನ್ನು ಮುಂದೆ ಕರೆದು ಆ ಭೂತಕ್ಕೆ ತನ್ನ ಸಮಾಚಾರ ಹೇಳಲು ಆಜ್ಞೆ ಮಾಡಿದರು. ಬಹಳ ಹೊತ್ತಿನವರೆಗೆ ಅದು ಹೇಳಲು ಒಪ್ಪಲಿಲ್ಲ. ಕೊನೆಗೆ ನಾನು ವಾಖರಿಯ ದಾಮೋದರ ಭಟ್ ಇರುತ್ತೇನೆ. ವಾರ್ಧಕ್ಯದಲ್ಲಿ ನಾನು 4ನೆಯ ಮದುವೆಯಾದೆ. ಅನಂತರ ಸ್ವಲ್ಪೇ ದಿನಗಳಲ್ಲಿ ತೀರಿಕೊಂಡೆ. ಆದ್ದರಿಂದ ನನ್ನ ವಾಸನೆ ಉಳಿದಿರುತ್ತದೆ. ಯಾತ್ರೆ ಗದ್ದಲದಲ್ಲಿ ನನಗೆ ಇವಳು ಸಿಕ್ಕಳು. ಆದ್ದರಿಂದ ಇವಳನ್ನು ಹಿಡಿದಿರುತ್ತೇನೆ ಅಂದಿತು. ಶ್ರೀ ಮಹಾರಾಜರು ಅದಕ್ಕೆ ಬಹಳಷ್ಟು ತಿಳಿಸಿ ಹೇಳಿ ಆ ಹೆಣ್ಣು ಮಗಳು ನಾಮಸ್ಮರಣೆ ಮಾಡುವಂತೆ ಆ ಭೂತವನ್ನು ಒಪ್ಪಿಸಿದರು. ಶ್ರೀ ಮಹಾರಾಜರು ಅದಕ್ಕೆ, ನಿನಗೆ ಈ ಅವಸ್ಥೆಯಲ್ಲಿ ಸುಖವಿರುವುದಿಲ್ಲ, ಅಲ್ಲದೆ ನಿನಗೆ ಸ್ವತಃ ಈ ಅವಸ್ಥೆಯಿಂದ ಬಿಡುಗಡೆ ಹೊಂದಲೂ ಬರುವುದಿಲ್ಲ. ಅಂದ ಮೇಲೆ ನೀನು ಹಿಡಿದುಕೊಂಡ ವ್ಯಕ್ತಿಯು ನಾಮಸ್ಮರಣೆ ಮಾಡಿದರೆ ಅದಕ್ಕೇಕೆ ಅಡ್ಡ ಬರುತ್ತಿ? ನೀನು ನಾಮಸ್ಮರಣೆ ಮಾಡಬೇಡ. ನೀನು ಹಿಡಿದುಕೊಂಡ ವ್ಯಕ್ತಿ ಮಾಡಿದ ನಾಮಸ್ಮರಣೆಯು ನಿನ್ನನ್ನು ಮುಕ್ತಗೊಳಿಸುತ್ತದೆ ಎಂದು ಹೇಳಿ ಅನಂತರ ಅಲ್ಲಿದ್ದ ಜನರ ಕಡೆಗೆ ಹೊರಳಿ, ವಾಸನೆಯ ರಭಸವು ಅತ್ಯಂತ ವಿಲಕ್ಷಣವಾಗಿರುತ್ತದೆ. ಅದು ಜೀವವನ್ನು ಸುತ್ತಿಕೊಳ್ಳುತ್ತದೆ. ಆದ್ದರಿಂದ ಅದು ಕಷ್ಟದಾಯಕವಾಗಿರುತ್ತದೆ. ಇದು ತಿಳಿದರೂ ಕೂಡ ಅದನ್ನು ದೂರಗೊಳಿಸುವುದು ಕಠಿಣವಾಗಿರುತ್ತದೆ. ಇಂಥ ಅವಸ್ಥೆಯಲ್ಲಿ ಭಗವಂತನ ನಾಮ ಒಂದೇ ಉಪಯೋಗವಾಗುತ್ತದೆ. ನಿರಂತರ ನಾಮಸ್ಮರಣೆ ಮಾಡುವುದರಿಂದ ವಾಸನೆಯು ದುರ್ಬಲವಾಗಿ ನಮ್ಮ ಮೇಲೆ ನಡೆಯುವ ಅದರ ಅಧಿಕಾರವು ಶಿಥಿಲವಾಗುತ್ತದೆ. ಜಗತ್ತಿನಲ್ಲಿ ಹೆಸರು ಗಳಿಸಿದ ಜನರೂ ಕೂಡ ಅಂತಕಾಲದಲ್ಲಿ ವಾಸನೆಗೆ ಬಲಿಯಾಗುತ್ತಾರೆ. ಆದ್ದರಿಂದ ಭಗವಂತನ ನಾಮದಿಂದ ವಾಸನೆಯನ್ನು ಗೆದ್ದವನೇ ನಿಜವಾಗಿ ದೊಡ್ಡ ಮನುಷ್ಯನು. ನೀವೆಲ್ಲರೂ ವಾಸನೆಯಿಂದ ಸಾವಧಾನರಾಗಿರಬೇಕು ಅಂದರು. ಆದ್ದರಿಂದ ಮುಖ್ಯವಾಗಿ ನೀವೆಲ್ಲರೂ ನಾಮಸ್ಮರಣೆ ಮಾಡಬೇಕು. ಅಂದರೆ ಮಾತ್ರ ಆ ನಮ್ಮ ವಾಸನೆಗಳಿಂದ ನಾವು ನಮ್ಮನ್ನು ನಮ್ಮ ವಾಸನೆಗಳಿಂದ ಮುಕ್ತಗೊಳಿಸುತ್ತದೆ, ಬಿಡುಗಡೆಗೊಳಿಸುತ್ತದೆ. ಮನುಷ್ಯನ ಜೀವನವು ವಾಸನೆಯಿಂದಲೇ ಅಸಮಾಧಾನ ಹೊಂದಿರುತ್ತದೆ. ಆದ್ದರಿಂದ ಮೋಕ್ಷದ ವ್ಯಾಖ್ಯೆ ಹೇಳುವಾಗ ಆತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ ಎಂದು ಹೇಳಿರುತ್ತಾರೆ. ನಿಜವಾದ ವಾಸನಾ ನಿವೃತ್ತಿಯಾಗುವವರೆಗೂ ಮನುಷ್ಯನಿಗೆ ಸಮಾಧಾನವಾಗಲು ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ಸಮಾಧಾನವಾಗಬೇಕೆಂದರೆ ಮನುಷ್ಯನು ವಾಸನಾ ರಹಿತನಾಗಬೇಕು. ವಾಸನೆಯನ್ನು ಕಳೆದುಕೊಳ್ಳಬೇಕೆಂದರೆ ಅದಕ್ಕೆ ಒಂದೇ ಒಂದು ಉಪಾಯವೇನೆಂದರೆ ನಾವು ಬಹಳಷ್ಟು ಭಗವಂತನ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆಯು ಸೂಕ್ಷ್ಮವಾಗಿ ಅಂತರಂಗದಲ್ಲಿ ಪ್ರವೇಶಿಸಿ ನಮ್ಮ ಅಂತರಂಗದಲ್ಲಿ ಅನೇಕ ಜನ್ಮಗಳಿಂದ ವಾಸನೆ ಮಾಡಿದ ವಾಸನೆಯನ್ನು ನಿಧಾನವಾಗಿ ಅದು ಏನು ಮಾಡುತ್ತದೆ ಎಂದರೆ ನಮ್ಮ ಅಂತರಂಗದಿಂದ, ನಮ್ಮ ಅಂತಃಕರಣದಿಂದ ಆ ವಾಸನೆಯನ್ನು ಹೊರಗೆ ಹಾಕುತ್ತದೆ ಮತ್ತು ನಮ್ಮ ಅಂತಃಕರಣವನ್ನು ಪರಿಶುದ್ಧಗೊಳಿಸಿ ಭಗವಂತನ ಸಾಕ್ಷಾತ್ಕಾರವಾಗುವಂತೆ ಮಾಡುತ್ತದೆ. ಆದ್ದರಿಂದ ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕೆಂಬುದು ಈ ಒಂದು ಪ್ರಸಂಗದ ಮುಖ್ಯವಾದ ತಾತ್ಪರ್ಯವಾಗಿರುತ್ತದೆ. ಅದೇ ರೀತಿ ಇನ್ನೊಂದು ಪ್ರಸಂಗವನ್ನು ನಾವು ಶ್ರವಣ ಮಾಡೋಣ. ನೀನು ಒಮ್ಮೆ ಶ್ರೀರಾಮನು ನಿನ್ನ ಕಲ್ಯಾಣ ಮಾಡುತ್ತಾನೆ ಎಂದು ಶ್ರೀ ಮಹಾರಾಜರು ಒಬ್ಬ ಅತ್ಯಂತ ಸಾಮಾನ್ಯ ಮನುಷ್ಯನಿಗೆ ಹೇಳಿ ಅವನ ಕಲ್ಯಾಣವನ್ನು ಅವನನ್ನು ಹೇಗೆ ಅನುಗ್ರಹಿಸಿದರು ಮತ್ತು ಅವನಿಗೆ ಜೀವನದಲ್ಲಿ ಯಾವ ರೀತಿಯಾಗಿ ಸದ್ಗತಿ ಪ್ರಾಪ್ತವಾಗುವಂತೆ ಮಾಡಿದರೆಂಬುದನ್ನು ನಾವು ಶ್ರವಣ ಮಾಡೋಣ. ಶ್ರೀ ಮಹಾರಾಜರ ಲೋಕ ಸಂಗ್ರಹದ ವೈಶಿಷ್ಟ್ಯವೇನೆಂದರೆ ಅವರು ಮುಖ್ಯವಾಗಿ ಸಮಾಜದಲ್ಲಿಯ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ಹತ್ತಿರ ಕರೆದುಕೊಂಡು ಅವರೊಡನೆ ಪ್ರೀತಿಯಿಂದ ವರ್ತಿಸುತ್ತಾ ಆಗೊಮ್ಮೆ ಈಗೊಮ್ಮೆ ಅವರ ಆಶೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುತ್ತಾ ಅವರನ್ನು ಭಗವಂತನ ನಾಮಸ್ಮರಣೆಗೆ ಹಚ್ಚುತ್ತಿದ್ದರು. ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ಇಂಥ ಒಂದು ಮಾರ್ಮಿಕ ಪ್ರಸಂಗವನ್ನು ನೋಡುತ್ತೇವೆ. ಇಂದು ನಾವು ಅದನ್ನು ಶ್ರವಣ ಮಾಡೋಣ. ಶ್ರೀ ಮಹಾರಾಜರ ಗೋಂದಾವಲೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಚಿಕ್ಕ ಗೋಂದಾವಲೆ ಇರುತ್ತದೆ. ಅಲ್ಲಿ ಶ್ರೀ ಮಹಾರಾಜರು ಒಬ್ಬ ದೂರದ ರಕ್ತ ಸಂಬಂಧಿ ಇರುತ್ತಿದ್ದನು. ಅವನು ಬಡವನಾಗಿದ್ದನು. ಆದರೆ ಅವನಿಗೆ ವ್ಯಾಪಾರ ಮಾಡುವ ಹವ್ಯಾಸವಿದ್ದಿತು. ದೇವರು, ಧರ್ಮದ ಮೇಲೆ, ಸಾಧು ಸಂತರ ಮೇಲೆ ಅವನಿಗೆ ವಿಶ್ವಾಸವಿರಲಿಲ್ಲ. ಅವನು ವ್ಯಾಪಾರಕ್ಕಾಗಿ ದುಡ್ಡು ಕೇಳುವುದಕ್ಕೆ ಮೇಲಿಂದ ಮೇಲೆ ಶ್ರೀ ಮಹಾರಾಜರ ಕಡೆಗೆ ಬರುತ್ತಿದ್ದನು. ಶ್ರೀ ಮಹಾರಾಜರು ಅವನಿಗೆ ದುಡ್ಡು ಕೊಡುತ್ತಿದ್ದರು. ಆದರೆ ರಾಮ್ ಅನ್ನುವ ಷರತ್ತು ಹಾಕುತ್ತಿದ್ದರು. ಅವನು ಮಾತ್ರ ಎಂದೂ ರಾಮ್ ಅನ್ನುತ್ತಿರಲಿಲ್ಲ ಹಾಗೂ ದುಡ್ಡನ್ನೂ ತಿರುಗಿ ಕೊಡುತ್ತಿರಲಿಲ್ಲ.
ಈ ರೀತಿ ಅವನು ಬಹಳ ದುಡ್ಡು ತೆಗೆದುಕೊಂಡಿದ್ದನು. ಅಲ್ಲದೆ ಯಾವಾಗಲೂ ಶ್ರೀ ಮಹಾರಾಜರ ನಿಂದೆಯನ್ನೂ ಮಾಡುತ್ತಿದ್ದರು. ಆದರೆ ಇವರು ಮಾತ್ರ ಅವನನ್ನು ಅತ್ಯಂತ ಪ್ರೇಮ ಮಾಡುತ್ತಿದ್ದರು. ಇದನ್ನು ನೋಡಿ ಜನರಿಗೆ ಆಶ್ಚರ್ಯವೆನಿಸುತ್ತಿತ್ತು. ಒಮ್ಮೆ ಅವನು ಇದೇ ರೀತಿ ದುಡ್ಡು ಕೇಳಲು ಬಂದನು. ಆಗ ಶ್ರೀ ಮಹಾರಾಜರು ಅವನಿಗೆ, ಸಾಕು ಮಾಡು ನಿನ್ನ ಈ ವ್ಯವಸಾಯವನ್ನು, ವ್ಯಾಪಾರ ಮಾಡುವವನು ನೀನು, ಹಾನಿ ಅನುಭವಿಸುವವನು ನಾನು, ಒಳ್ಳೆಯ ವ್ಯಾಪಾರ, ಇನ್ನು ಮೇಲೆ ರಾಮನ್ನು ವ್ಯವಸಾಯ ಮಾಡುವನು. ಆಗ ಅವನು, ಪ್ರಾಣ ಹೋಗುವಾಗ ಮನುಷ್ಯನು ತಾನಾಗಿಯೇ ರಾಮ್ ಅನ್ನುತ್ತಾನೆ, ಅಂದ ಮೇಲೆ ಈಗೇಕೆ ರಾಮ ಅನ್ನಬೇಕು ಅಂದನು. ಅದಕ್ಕೆ ಶ್ರೀ ಮಹಾರಾಜರು ಸಾಯುವಾಗ ಬಾಯಿ ತೆಗೆದ ಕೂಡಲೇ ರಾ ಅನ್ನಂಗೆ ಆಗ್ತದೆ. ಆಮೇಲೆ ಅವರು ಇದ್ದವ್ರು ಏನಾದ್ರು ಬಾಯಿ ಮುಚ್ಚಿದ್ರು ಅಂದ್ರೆ ನೀನು ಬದುಕಿರುವಾಗ ಒಮ್ಮೆ ರಾಮನ್ನು. ಅದಕ್ಕೆ ಶ್ರೀ ಮಹಾರಾಜರು, ನೀನು ಬದುಕಿರುವಾಗ ಒಮ್ಮೆ ರಾಮನು ನಿನ್ನ ಕಲ್ಯಾಣ ಮಾಡುತ್ತಾನೆ ಎಂದರು. ಸತ್ಪುರುಷರು ಎಷ್ಟೊಂದು ಆಶಾವಾದಿಗಳಾಗಿರುತ್ತಾರೆಂದರೆ ಒಮ್ಮೆಯಾದರೂ ರಾಮಂದರು ಉದ್ಧಾರ ಮಾಡುವ ದಯೆ ಅವರಲ್ಲಿ ಎಷ್ಟೊಂದು ಅವರು ದಯಾವಂತರಾಗಿದ್ದರು. ಶ್ರೀ ಮಹಾರಾಜರು ಈ ಬಾರಿಯೂ ಅವನಿಗೆ ದುಡ್ಡು ಕೊಟ್ಟರು. ಹಾಗೂ ದುಡ್ಡನ್ನು ಸುಮ್ಮನೆ ಹಾಗೆ ಖರ್ಚು ಮಾಡಬೇಡ, ಬೇರೆ ಪ್ರಸಂಗದಲ್ಲಿ ಉಪಯೋಗವಾಗುತ್ತದೆ ಎಂದರು. ಅವನು ಮನೆಗೆ ಹೋದ ಮೇಲೆ 4 ದಿನಗಳಲ್ಲಿಯೇ ಬಹಳ ಕಾಯಿಲೆ ಬಿದ್ದನು. ಮಹಾರಾಜ್ ರಾಮ್ ಎಂಬ ಧ್ಯಾಸ ಹತ್ತಿದಂತವನಾಗಿ ಜ್ವರ ಬಂದ 6ನೇ ದಿವಸ ಮರಣ ಹೊಂದಿದನು. ಅವನ ಮರಣ ವಾರ್ತೆ ಕೇಳಿ ಶ್ರೀ ಮಹಾರಾಜರು, ನನ್ನ ಮೇಲೆ ಅವನದು ನಿಜವಾದ ಪ್ರೇಮವಿದ್ದಿತು. ಆದರೆ ಅವನ ಪ್ರೇಮದ ಸ್ವರೂಪವು ಸ್ವಲ್ಪ ವಿಲಕ್ಷಣವಾಗಿದ್ದಿತು. ಶ್ರೀರಾಮನು ಅವನ ಕಲ್ಯಾಣ ಮಾಡಿದನು ಎಂಬುದರಲ್ಲಿ ಸಂಶಯವಿಲ್ಲ. ಮೊದಲು ನಾವು ಪ್ರಪಂಚದಲ್ಲಿಯ ವಸ್ತುಗಳ ಅಪೇಕ್ಷೆಯಿಂದಾದರೂ ಭಗವಂತನನ್ನು ಪ್ರೇಮ ಮಾಡಿಕೊಳ್ಳಬೇಕು. ಅತ್ಯಂತ ಜಿಗುಟುತನದಿಂದ ಆ ಪ್ರೇಮವನ್ನು ಬೆಳೆಸಬೇಕು. ಕೊನೆಗೆ ವಸ್ತುವಿನ ಮಹತ್ವ ಹೊರಟು ಹೋಗುತ್ತದೆ. ಭಗವಂತನೊಬ್ಬನೇ ಶೇಷ ಉಳಿಯುತ್ತಾನೆ. ಅವನದು ಅದರಂತೆ ಆಯಿತು. ಒಮ್ಮೆ ಭಗವಂತನನ್ನು ಹಿಡಿದುಕೊಂಡೆವೆಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಅವನನ್ನು ಬಿಡಬಾರದು. ಇದು ಕೇವಲ ನಾಮಸ್ಮರಣೆಯಿಂದಲೇ ಸಾಧಿಸುತ್ತದೆ. ಆದ್ದರಿಂದ ನಾನು ಪುನಃ ನಿಮಗೆ ನಾಮಸ್ಮರಣೆ ಮಾಡಿದೆಂದು ಯಾವಾಗಲೂ ಹೇಳುತ್ತಿರುತ್ತೇನೆ ಅಂದರು. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ಶ್ರೀ ಸದ್ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಇಂದು ಈ ದಿವ್ಯವಾದ ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ಅದ್ಭುತವಾದ ಪ್ರಸಂಗಗಳನ್ನು ಶ್ರವಣ ಮಾಡಿದೆವು. ನಾನು ಇದೆಲ್ಲ ಆದ ಮೇಲೆ ಒಂದು ಚಿಕ್ಕ ದೃಷ್ಟಾಂತದೊಂದಿಗೆ ಈ ಎಲ್ಲವನ್ನು ಈ 8 ದಿನಗಳಲ್ಲಿ 8 ಈ ಒಂದು ಮಾಧ್ಯಮಗಳ ಮೂಲಕ ನಾವು ಶ್ರೀ ಮಹಾರಾಜರ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡುವುದರ ಉದ್ದೇಶವೇನೆಂಬುದನ್ನು ನಾನು ಹೇಳುತ್ತೇನೆ. ಒಬ್ಬ ಹಾವಾಡಿಗನು ಹಾವು ಆಡಿಸುವವನು ಹಾವು ಆಡಿಸುತ್ತಾನೆ, ಹಾವು ಮುಂಗಲಿಯ ಆಟವಾಡಿಸುತ್ತಾನೆ. ನಾವೆಲ್ಲರೂ ನೋಡುತ್ತಾ ನಿಂತಿರುತ್ತೇವೆ. ಕೊನೆಗೆ ಅವನು ಆ ಹಾವು ಹಾಗೂ ಮುಂಗಲಿಯನ್ನು ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ತನ್ನ ಜೋಡಿಗೆಯಿಂದ ಒಂದು ಬೇರು ತೆಗೆಯುತ್ತಾನೆ. ಆ ಬೇರಿನ ಬಗ್ಗೆ ಅವನು ಹೇಳುತ್ತಾನೆ, ಈ ಬೇರನ್ನು ನೀವು ಮನೆಯಲ್ಲಿ ಇಟ್ಟುಕೊಂಡರೆ ನಿಮಗೆ ಯಾರಿಗೇ ಆದರೂ ಹಾವು ಕಚ್ಚಿದರೆ, ಎಂಥದೇ ಹಾವು ಕಚ್ಚಿದರೆ ಆ ಹಾವಿನ ವಿಷವು ಈ ಬೇರಿನಿಂದ ಇಳಿಯುತ್ತದೆ ಅನ್ನುತ್ತಾನೆ. ಅವನಿಗೆ ಮುಖ್ಯವಾಗಿ ಬೇರು ಮಾರಬೇಕಾಗಿರುತ್ತದೆ. ಆದರೆ ಆ ಬೇರು ಮಾರುವುದಕ್ಕಾಗಿ, ಜನರನ್ನು ಕೂಡಿಸುವುದಕ್ಕಾಗಿ ಅವನು ಹಾವು ಮತ್ತು ಮುಂಗಲಿಯ ಆಟ ತೋರಿಸುತ್ತಾನೆ. ಹೇಗೋ ಹಾಗೆ ನಮಗೆ ಭಗವಂತನ ನಾಮಸ್ಮರಣೆಯ ಒಂದು ಪ್ರಚಾರ ಮಾಡಬೇಕಾಗಿರುವುದೇ ಮುಖ್ಯವಾದ ವಿಷಯವಾಗಿರುತ್ತದೆ. ಅದನ್ನೇ ಮುಖ್ಯವಾಗಿಟ್ಟುಕೊಂಡು ಶ್ರೀ ಮಹಾರಾಜರ ದಿವ್ಯ ಚರಿತ್ರೆಯಲ್ಲಿಯ ಪ್ರಸಂಗಗಳನ್ನು ನಾವು ಶ್ರವಣ ಮಾಡುತ್ತಿರುವೆವು. ನಾವು ಮುಖ್ಯವಾಗಿ ಶ್ರೀ ಮಹಾರಾಜರು ಜೀವನದುದ್ದಕ್ಕೂ ಈ ಪ್ರಪಂಚ ಅಥವಾ ಈ ಭವವೆಂಬ ಅಥವಾ ಸಂಸಾರವೆಂಬ ಹಾವಿನ ವಿಷದಿಂದ ನಮ್ಮನ್ನು ಉದ್ಧಾರ ಮಾಡಲು ಭಗವಂತನ ನಾಮವೆಂಬ ಬೇರನ್ನು ಕೊಟ್ಟಿರುತ್ತಾರೆ. ಅದನ್ನು ನಾವು ಆಕಂಠ ಸೇವನೆ ಮಾಡುತ್ತಿದ್ದರೆ, ನಾವು ಯಾವಾಗಲೂ ಅದನ್ನು ಸೇವಿಸುತ್ತಿದ್ದರೆ ನಮಗೆ ಈ ಭವ ಅಥವಾ ಸಂಸಾರವೆಂಬ ಹಾವಿನ ವಿಷವು ನಮಗೆ ಯಾವುದೇ ರೀತಿಯಾಗಿ ಬಾಧೆ ಮಾಡುವುದಿಲ್ಲ. ಆದ್ದರಿಂದ ನಾಮಸ್ಮರಣೆ ಮಾಡಬೇಕೆನ್ನುವುದು ಇದೆಲ್ಲದರ ಮುಖ್ಯವಾದ ತಾತ್ಪರ್ಯವಾಗಿರುತ್ತದೆ. ನಾವು ಇನ್ನು ಮೇಲೆ ಇದೇ ರೀತಿಯಾಗಿ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಬುಧವಾರ ದಿನಾಂಕ 3/4/19
ಬುಧವಾರ ದಿನಾಂಕ 3/4/19 ರಾತ್ರಿ 10:30 ಇದೇ ರೀತಿಯಾಗಿ ನಾವು ಶ್ರೀ ಮಹಾರಾಜರ ದಿವ್ಯ ಚರಿತ್ರೆಯಲ್ಲಿಯ ಅದ್ಭುತವಾದ ಪ್ರಸಂಗಗಳನ್ನು ಕೇವಲ ನಮ್ಮ ಅಂತಃಕರಣಕ್ಕೆ ಭಗವಂತನ ನಾಮಸ್ಮರಣೆಯ ಬಗ್ಗೆ ಪ್ರೇರಣೆ ಕೊಡುವಂಥ ಪ್ರಸಂಗಗಳನ್ನು ನಾವು ಶ್ರವಣ ಮಾಡೋಣ. ಮಹಾರಾಜರ ಚರಿತ್ರೆ ಎಂದರೆ ಅನಂತವಾಗಿರುವಂಥದ್ದು, ಅದು ಮುಗಿಯುವಂಥದ್ದಲ್ಲ. ಆದರೂ ಅದರಲ್ಲಿ ನಾವು ಸಣ್ಣ ಸಣ್ಣ ಪ್ರಸಂಗಗಳನ್ನು ಶ್ರವಣ ಮಾಡುತ್ತಾ ಹೋಗೋಣ. ಇದರಿಂದ ನಮ್ಮ ಅಂತಃಕರಣದಲ್ಲಿ ನಿಧಾನವಾಗಿ ನಾಮದ ಬಗ್ಗೆ ಪ್ರೇಮ ಉಂಟಾಗುತ್ತದೆ, ನಾಮದಲ್ಲಿ ಮನಸ್ಸು ರಮಿಸತೊಡಗುತ್ತದೆ, ನಮಗೆ ನಾಮದಲ್ಲಿ ಅತ್ಯಂತ ಸಂತೋಷ, ಸಮಾಧಾನ, ತೃಪ್ತಿ, ಆನಂದಗಳು ಪ್ರಾಪ್ತವಾಗುತ್ತವೆ. ಆದ್ದರಿಂದ ನಾವೆಲ್ಲರೂ ಮುಖ್ಯವಾಗಿ ಬಹಳಷ್ಟು ನಾಮಸ್ಮರಣೆ ಮಾಡಬೇಕೆಂಬುದೇ ನಮ್ಮ ಕಳಕಳಿಯಾಗಿರುತ್ತದೆ. ನಾನು ಶ್ರೀ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ಮಹಾರಾಜರು ನಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನಿತ್ತು ಅನುಗ್ರಹಿಸಲಿ. ಆದರೆ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ಸದ್ಗುರುಗಳಲ್ಲಿ ಅನನ್ಯವಾದ ನಿಷ್ಠೆ ಹಾಗೂ ಭಗವಂತನ ನಾಮದಲ್ಲಿ ಪ್ರೇಮ ಕೊಳ್ಳೆಂದು ಪ್ರಾರ್ಥಿಸಿ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.